बाला लीला विनोदिनी सुमंगली सुभकरी सुरेशाढ्या सुवासिनी सुवासिन्यर्चन प्रीता शोभना सुतमानसा बिंदुदर्पण संतोषा पूर्वजानुरांबिका दशमुद्रा समाराध्या त्रिपुरा शिवशंकरी ज्ञानमुद्रा ज्ञानगम्या ज्ञानज्ञेया ಇಲ್ಲಿ ಬೆಂಗಳೂರು ಕ್ಷೇತ್ರದಲ್ಲಿ ಬಿದರಳ್ಳಿ ಗ್ರಾಮ ಬಿದರಳ್ಳಿ ಕ್ರಾಸ್ನಲ್ಲಿರ್ತಕ್ಕಂತಹ ಮಹಾಗಣಪತಿ ಸಮೇತನಾದಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ಸಮೇತನಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ತುಂಬ ಅದ್ಭುತವಾದಂತಹ ಒಂದು ವಿಶೇಷತೆ ಇದೆ. ಇಲ್ಲಿ ಕಾರಣ ಈ ಸ್ವಾಮಿಯ ಒಂದು ಅನುಗ್ರಹ ಪ್ರೇರಣೆ ಎಲ್ಲೇ ಆಗಲಿ ಒಂದು ಸ್ಥಾಪನೆ ಆಗಬೇಕಂತಂದರೆ ಭಗವಂತ ಪ್ರೇರಣೆ ಇರಲೇಬೇಕು. ಅದೇ ರೀತಿ ಇಲ್ಲಿ ಧರ್ಮಕರ್ತರಾದಂತಹ ಶ್ರೀ ವೇದಬ್ರಹ್ಮ ಶ್ರೀ ಶಂಕರಮೂರ್ತಿಗಳವರಿಗೆ ಇಲ್ಲಿ ಯಾತ್ರಾರ್ಥಿಗಳು ಅಂದರೆ ಕದ್ರಿ ನರಸಿಂಹಸ್ವಾಮಿಗೆ ಹೋಗುವಂತಹ ಭಕ್ತಾದಿಗಳು ಒಂದು ದಿನ ಬಂದು ಇಲ್ಲಿ ನೆಲೆಸ್ತಾರೆ ಅವರ ಒಂದು ಗೃಹದಲ್ಲಿ. ಆವಾಗಕ್ಕೆ ಈ ದೇವರ ಒಂದು ಸಾನ್ನಿಧ್ಯ ಇಲ್ಲ. ಆ ಒಂದು ಸಮಯದಲ್ಲಿ ಆ ಭಕ್ತಾದಿಗಳು ಸ್ವಾಮಿ ನಾವು ಪಾದಯಾತ್ರೆಯಿಂದ ಕದ್ರಿ ನರಸಿಂಹಸ್ವಾಮಿಗೆ ದರ್ಶನಾರ್ಥ ಹೋಗ್ತಾ ಇದ್ದೀವಿ, ಇಲ್ಲಿ ಹತ್ತಿರದಲ್ಲಿ ಯಾವುದೇ ಒಂದು ನರಸಿಂಹಸ್ವಾಮಿಯ ಸಾನ್ನಿಧ್ಯ ಪ್ರಶಸ್ಯವಾಗಿ ಇಲ್ಲ ಎಂಬುದಾಗಿ ಅವ್ರು ಹೇಳ್ತಾರೆ ವಿಷಯನ. ಆವಾಗ ಆವತ್ತಿನ ದಿನ ರಾತ್ರಿ ಈ ಶಂಕರಮೂರ್ತಿಗಳವರಿಗೆ ರಾತ್ರಿಯಲ್ಲಿ ಕನಸಲ್ಲಿ ಬಂದು ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಅವರಿಗೆ ಸಂಕಲ್ಪ ಆಗುತ್ತೆ, ಆ ಒಂದು ಭಗವಂತನ ಒಂದು ಪ್ರತಿಷ್ಠಾಪನೆ ಮಾಡ್ದಂಗೆ ಆ ದೇವರ ಕಾರ್ಯಗಳು ಮಾಡ್ದಂಗೆ ತುಂಬ ವಿಜೃಂಭಣೆಯಿಂದ ದೇವತಾ ಕಾರ್ಯಗಳು ನೆರವೇರ್ದಂಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಅದ್ಭುತವಾದಂಥ ಕನಸು ಬಂದಾಗ ಅವರು ಭಗವತ್ ಪ್ರೇರಿತರಾಗಿ ಆ ಒಂದು ರಾತ್ರಿಯಲ್ಲಿ ಎಚ್ಚೆತ್ಕೊತಾರೆ. ಆವಾಗ ಏನಪ್ಪ ಇದು ಭಗವತ್ ಪ್ರೇರಣೆ ಇಷ್ಟೊಂದು ಪ್ರಭಾವವಾಗಿದೆ ಅಂತ ಹೇಳ್ಬಿಟ್ಟು ಅವರು ಆ ಭಕ್ತಾದಿಗಳಿಗೆಲ್ಲ ತಿಳಿಸಿ ಅವ್ರ ಜೊತೆ ಮರುದಿನ ಅವರು ಕೂಡ ಕುಟುಂಬ ಸಮೇತರಾಗಿ ಪಾದಯಾತ್ರೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕದ್ರಿ ಆ ಪುಣ್ಯಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಸಂಕಲ್ಪ ಮಾಡ್ಕೊತಾರೆ. ಅಲ್ಲಿ ನರಸಿಂಹಸ್ವಾಮಿಯ ಒಂದು ಅನುಗ್ರಹದಿಂದ ಬಲಹಸ್ತದಿಂದ ಈ ಶಂಕರಮೂರ್ತಿಗಳವರಿಗೆ ಅನುಗ್ರಹ ಕೊಟ್ಟು ದೇವರ ಒಂದು ಬಲಹಸ್ತದಿಂದ ಹೂವಿನ ಹಾರವನ್ನು ಅನುಗ್ರಹಿಸ್ತಾರೆ. ಎಷ್ಟೊಂದು ಮಹತ್ ಪ್ರೇರಣೆ ಅಂತೇಳ್ಬಿಟ್ಟು ಆ ಸಂಕಲ್ಪದಿಂದ ಬಂದು ಇಲ್ಲಿ ಪ್ರಾರಂಭ ಮಾಡಿ ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಉದ್ಭವ ಸ್ಥಾನ ಬಲ ಎಲ್ಲ ಕೂಡ ತುಂಬಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಮುಖ್ಯವಾಗಿ ಅಶ್ವತ್ಥ ವೃಕ್ಷ ಮತ್ತು ಬೇವಿನ ವೃಕ್ಷ ಇರ್ತಕ್ಕಂಥ ತುಂಬ ಶ್ರೇಷ್ಠ. ನೋಡಿ, ಅಶ್ವತ್ಥ ವೃಕ್ಷ ಅಂತಂದರೆ ತ್ರಿಮೂರ್ತಿ ಸ್ವರೂಪ, ಮೂಲತಃ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತಃ ಶಿವರೂಪಾಯ, ವೃಕ್ಷ ರಾಜೈತ ನಮಃ ಅಂತ ತ್ರಿಮೂರ್ತಿ ಸ್ವರೂಪನಾದಂತಹ ಸ್ಥಿತಿಯಲ್ಲಿರ್ತಕ್ಕಂತಹ ವೃಕ್ಷರಾಜ ಈ ಒಂದು ಅಶ್ವತ್ಥ ವೃಕ್ಷ. ಅದೇ ರೀತಿ ತ್ರಿಶಕ್ತಿ ಸ್ವರೂಪಿಣಿಯಾದಂತಹ ಬೇವಿನ ವೃಕ್ಷ ಅಂದರೆ ಪ್ರಸನ್ನ ಪಾರ್ವತೀ ದೇವಿ, ಪ್ರಸನ್ನ ಮಹಾಲಕ್ಷ್ಮೀ ದೇವಿ, ಪ್ರಸನ್ನ ಸರಸ್ವತಿ ದೇವಿ, ಈ ತ್ರಿಶಕ್ತಿ ಸ್ವರೂಪಿಣಿಯಾದಂತಹ ಒಂದು ಬೇವಿನ ವೃಕ್ಷದ ಕೆಳಗಡೆ ಆ ಒಂದು ವೃಕ್ಷಗಳ ಕೆಳಗಡೆ ನಾಗದೇವರ ಒಂದು ಸ್ಥಾಪನೆ ಮತ್ತು ಅಲ್ಲೇ ಈಶಾನ್ಯ ದಿಶೆಯಲ್ಲಿ ನವಗ್ರಹಗಳ ಸ್ಥಾಪನೆ ಮತ್ತು ಪಂಚಮುಖಿ ದೇವರ ಸ್ಥಾಪನೆ, ಗಣಪತಿಯ ಒಂದು ಮೂಲ ದೇವರು ಅಂದರೆ ಮೂಲತಃ ಪೂಜೆ ಮಾಡತಕ್ಕಂತಹ ಗಣಪತಿಯ ಒಂದು ಸ್ಥಾಪನೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ಥಾಪನೆಯನ್ನು ಅದ್ಭುತವಾಗಿ ಮಾಡಲಾಗತ್ತೆ. ಅದೇ ರೀತಿ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೇಷ್ಠವಾದಂತಹ ಅನುಗ್ರಹಗಳನ್ನು ಕೊಡ್ತಾನೆ. ಯಾಕೆ ಅಂತಂದರೆ ಕೃತಯುಗದಲ್ಲಿ ಉಗ್ರ ನರಸಿಂಹನಾಗಿ ನೋಡಿರ್ತಕ್ಕಂತಹದ್ದು ಪೂರ್ವಪರ ವಿಶೇಷತೆಯನ್ನು ನಾವು ನೋಡಿದ್ದೀವಿ. ಈಗ ಇಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಭಗವಂತನು ವಾಮಭಾಗದಲ್ಲಿ ಅಂದರೆ ಉಚ್ಚ ಸ್ಥಾನದಲ್ಲಿ ಅಂದರೆ ನರಸಿಂಹಸ್ವಾಮಿಯ ಎಡ ಭಾಗದ ತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ಕೂಡಿಸ್ಕೊಂಡಿರ್ತಾರೆ. ಹಾಗಾಗಿ ಯಾವಾಗ ಲಕ್ಷ್ಮೀ ಸ್ವರೂಪನಾಗಿರ್ತಕ್ಕಂತಹ ನರಸಿಂಹಸ್ವಾಮಿ ಇಲ್ಲಿ ಸೌಮ್ಯ ಸ್ವರೂಪನಾಗಿರ್ತಾನೆ. ಹಾಗಾಗಿ ಸೌಮ್ಯ ಸ್ವರೂಪನಾಗಿ ಭಕ್ತಾದಿಗಳಿಗೆಲ್ಲ ಕೂಡ ಅಷ್ಟೈಶ್ವರ್ಯ, ಭೋಗ, ಭಾಗ್ಯ, ಸುಖ ಸಂಪತ್ತುಗಳು, ಆಯುಷ್ಯ, ಆರೋಗ್ಯ, ಧನ, ಕನಕ, ವಸ್ತು, ವಾಹನಗಳೆಲ್ಲವೂ ಕೂಡ ಅನುಗ್ರಹವನ್ನು ಅದ್ಭುತವಾಗಿ ಕೊಡ್ತಾನೆ. ನಾವು ಜ್ಯೋತಿಷ್ಯರಾಗಿ ಇಲ್ಲೇ ರಾಂಪುರ ಕ್ಷೇತ್ರದಲ್ಲಿ ಜ್ಯೋತಿಷ್ಯ ಮಾಡ್ತಕ್ಕಂತಹ ಒಂದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಬಹಳಷ್ಟು ಅಂದರೆ ದೋಷಗಳಿರ್ತಕ್ಕಂಥದ್ದು, ಆಯುಷ್ಯ ದೋಷ ಇರುತ್ತೆ, ವಿವಾಹ ದೋಷಗಳು, ಕುಂಭ ವಿವಾಹ, ಕದಲಿ ವಿವಾಹ, ಅರ್ಕಶಾಂತಿ ಪರಿಹಾರಗಳು ಮತ್ತು ಈ ನಾಗದೋಷ ಪರಿಹಾರಗಳಿಗೆ ಈ ಸರ್ಪ ಸಂಸ್ಕಾರ, ಸರ್ಪಶಾಂತಿ
ಕಾಲಸರ್ಪ ದೋಷ ಇಂತಹ ಎಲ್ಲ ರೀತಿಯ ದೋಷ ಪರಿಹಾರಗಳಿಗೆ ಇಲ್ಲಿ ಪಂಡಿತರೆಲ್ಲವೂ ಸಹ ಯಜ್ಞ ಯಾಗಾದಿ ಹೋಮಗಳಿಂದ ಭಕ್ತಾದಿಗಳಿಗೆ ಒಳ್ಳೆಯ ರೀತಿಯ ಸೇವೆಗಳನ್ನ ಕೊಡ್ತಾ ಇರತಕ್ಕಂಥದ್ದು. ಮತ್ತು ಪ್ರತಿಯೊಂದು ಪರ್ವಕಾಲದಲ್ಲಿ ಅಂದರೆ ವಿಶೇಷ ಹಬ್ಬ ಹರಿದಿನ ವಿಶೇಷತೆ ಈ ಒಂದು ಪರ್ವಕಾಲಗಳೆಲ್ಲ ಕೂಡ ವಿಶೇಷವಾದಂತಹ ಭಕ್ತಾದಿಗಳಿಂದ ಪೂಜಾ ಕೈಂಕರ್ಯಗಳು ಅದ್ಭುತವಾಗಿ ನಡೀತಾ ಇರ್ತಕ್ಕಂಥದ್ದು ವಿಶೇಷತೆ. ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೀ ಮಹಾಲಕ್ಷ್ಮಿ ಸಮೇತನಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯು ಅಷ್ಟೈಶ್ವರ್ಯ ಭೋಗಭಾಗ್ಯ ಸುಖ ಸಂಪತ್ತುಗಳನ್ನು ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ನಮಸ್ಕಾರಗಳು.